मेरे भाई बड़े भाई हर रोज वे संविधान के लिए लड़ते हैं, इसके लिए जान देने के लिए तैयार है। ಇವತ್ತು ನಮ್ಮ ದೊಡ್ಡಣ್ಣವರಾದಂತ ರಾಹುಲ್ ಗಾಂಧೀಜಿ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಅನಾರೋಗ್ಯದ ಕಾರಣದಿಂದ ಬರಕಾಗಿಲ್ಲ. ಆದ್ರೆ ತಾವೆಲ್ಲ ತಿಳ್ಕೊಳ್ಳಿ, ತಮಗೋಸ್ಕರ, ಈ ಸಂವಿಧಾನಕ್ಕೋಸ್ಕರ, ಈ ದೇಶಕ್ಕೋಸ್ಕರ ರಾಹುಲ್ ಗಾಂಧೀಜಿ ಅವರು ಪ್ರತಿ ದಿನ ಪ್ರತಿ ಕ್ಷಣ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿ. और इसीलिए ये सरकार राहुल गांधी से डरती है. ಅದಕ್ಕೋಸ್ಕರನೇ ಈ ಬಿಜೆಪಿ ಸರ್ಕಾರ ರಾಹುಲ್ ಗಾಂಧೀಜಿ ಅವ್ರನ್ನ ನೋಡಿದ್ರೆ ಭಯ ಬಿಟ್ಟು ನಡುಗುತ್ತೆ. जब राहुल गांधी संसद में खड़े होते हैं बात करने के लिए, बोलने के लिए, न्याय मांगने के लिए, आपके लिए, तब ये सरकार कुछ भी करती है, उस संसद को उस दिन रद्द करने की कोशिश करती है, बंद करने की कोशिश करती है, क्योंकि डरती है इनसे. ರಾಹುಲ್ ಗಾಂಧೀಜಿ ಅವರು ತಮ್ಮ ಪರವಾಗಿ, ಈ ದೇಶದ ಸಾರ್ವಜನಿಕರ ಪರವಾಗಿ, ಸಂವಿಧಾನದ ಪರವಾಗಿ ಸಂಸತ್ತಿನಲ್ಲಿ ನಿಂತು ಮಾತಾಡಕ್ಕೆ ಪ್ರಾರಂಭ ಮಾಡ್ತಾ ಇದ್ದಂಗೆನೆ ಅಧಿಕಾರದ ಪಕ್ಷದವರು ಸಂಸತ್ತಿನ ಕಡದಂತ ಪ್ರಯತ್ನ ಮಾಡಂತದ್ದು, ಅವ್ರ ಮಾತಾಡಕ್ ಅವಕಾಶ ಕೊಡದೇ ಇರತಕ್ಕಂಥದ್ದು, ಅವ್ರ ಮಾತಿಗೆ ಮೊಟಕುಗೊಳಿಸಂತ ಪ್ರಯತ್ನ ಯಾಕೆ ಮಾಡ್ತಾರಂತಂದ್ರೆ ಅಧಿಕಾರದಲ್ಲಿರ್ತಕ್ಕಂಥ ಬಿಜೆಪಿಗೆ ರಾಹುಲ್ ಗಾಂಧೀಜಿ ಅವ್ರನ್ನ ನೋಡಿದ್ರೆ ಹೆದರಿಕೆ ಇದೆ, ನಡ್ಕ ಇದೆ, ಭಯ ಇದೆ. और ये सरकार उनको देखकर कांपती इसलिए है क्योंकि वो सच्चाई की लड़ाई लड़ रहे हैं. ಇವತ್ತು ಈ ಸರ್ಕಾರ ರಾಹುಲ್ ಗಾಂಧೀಜಿ ಅವ್ರನ್ನ ನೋಡಿದ್ರೆ ಯಾಕೆ ನಡಗುತ್ತೆ ಅಂತ ಹೇಳಿದ್ರೆ ರಾಹುಲ್ ಗಾಂಧೀಜಿ ಅವರು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಸತ್ಯದ ಪರವಾಗಿ. इन पे केस डाले हैं, ईडी के केस, तमाम केस, कैसे कैसे इधर महाराष्ट्र में, कहीं बिहार में, कहीं उत्तर प्रदेश में, हर जगह केस डाले हैं. राहुल गांधी नहीं डरेंगे. ಇವತ್ತು ರಾಹುಲ್ ಗಾಂಧೀಜಿ ಅವ್ರ ಮೇಲೆ ನೂರಾರು ಸುಳ್ಳು ಕೇಸ್ಗಳು ಹಾಕವ್ರೆ, ಬೇರೆ ಬೇರೆ ರೀತಿಯಾದಂತ ಕೇಸ್ಗಳು ಹಾಕವ್ರೆ, ಇಡಿ ಐಟಿ ಕೇಸ್ಗಳು ಹಾಕವ್ರೆ, ಉತ್ತರ ಪ್ರದೇಶ ರಾಜಸ್ಥಾನದಲ್ಲಿ ಕೇಸ್ ಆಗವ್ರೆ. ಆದ್ರೆ ಎಷ್ಟೇ ನೂರಾರು ಕೇಸ್ ಆಗ್ಲಿ, ರಾಹುಲ್ ಗಾಂಧೀಜಿ ಅವರು ಆ ಯಾವ ಕೇಸ್ಗಳಿಗೂ ಹೆದರಂತ ಗಂಡಲ್ಲ. न राहुल गांधी जी डरेंगे, न मल्लिकार्जुन खड़गे जी डरेंगे, न इस मंच पे बैठा कोई भी नेता डरेगा, ना मैं डरूंगी, क्योंकि हमारी विचारधारा लड़ने की है, सच्चाई की है, डरने और कांपने की नहीं है. ಇವತ್ತು ರಾಹುಲ್ ಗಾಂಧೀಜಿ ಅವರಾಗಿರ್ಬೋದು, ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ ಖರ್ಗೆಜಿ ಅವರಾಗಿರ್ಬೋದು, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮುಖಂಡರಾಗಿರ್ಬೋದು, ನಾನಾಗಿರ್ಬೋದು, ನಾವು ಯಾರು ಕೂಡ ಹೆದರಂತ ಜಾಯಮಾನನೇ ಇಲ್ಲ. ಯಾಕಂತಂದ್ರೆ ನಾವಿವತ್ತು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಸತ್ಯ ನಿಷ್ಠೆಯ ಬಗ್ಗೆ. ನಮ್ಮ ಹೋರಾಟ ನಿರಂತರ. दुनिया में ये एक अनोखा स्वतंत्रता संग्राम था जिसमें अहिंसा के आधार पर नैतिक बल से एक साम्राज्य को गिराया गया. ಇದು ವಿಶ್ವದಲ್ಲಿ ಒಂದು ವಿಶೇಷವಾದಂತ ಸ್ವತಂತ್ರ ಹೋರಾಟ, ಯಾವುದರಲ್ಲಿ ಅಹಿಂಸೆಯ ಶಕ್ತಿಯಿಂದ ಒಂದು ಸಾಮ್ರಾಜ್ಯನ ಒಡೆದು ಅದನ್ನ ಶರಣಾಗತರ ಮಾಡತಕ್ಕಂಥದ್ದು. और इसी संग्राम से जब हमारा देश स्वतंत्र हुआ, तब इसी संग्राम से जो मूल थे, जो आधार थे, जो उभरे, उन्हीं पर आधारित बाबा साहेब जी की अगुवाई में, पंडित जवाहरलाल नेहरू जी और बाकी सब नेताओं की अगुवाई में ये हमारा संविधान बना. ಸ್ವತಂತ್ರ ಹೋರಾಟ ಆದ ನಂತರ, ಅಹಿಂಸೆಯಿಂದ ಭಾರತಕ್ಕೆ ಸ್ವತಂತ್ರ ಬಂದ ನಂತರ ಯಾವ ಆಶೋತ್ತರಗಳ ಮೇಲೆ ನಮಗೆ ಸ್ವತಂತ್ರ ಬಂದು, ಯಾವ ಅಹಿಂಸೆಯ ಆಧಾರದ ಮೇಲೆ ನಮಗೆ ಸ್ವತಂತ್ರ ಬಂತೋ, ಆ ಒಂದು ಅಹಿಂಸೆಯ ಆಧಾರದಿಂದ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಜವಾಹರ್ಲಾಲ್ ನೆಹರೂಜಿ ಅವರು ಎಲ್ಲರೂ ಸೇರ್ಕೊಂಡು ದೇಶಕ್ಕೆ ಈ ಪವಿತ್ರವಾದಂತ ಸಂವಿಧಾನನ ಅದೇ ಆಧಾರದ ಮೇಲೆ ಕೊಟ್ಟಿದ್ದಾರೆ. ये संविधान क्या है, इसका आपके जीवन में क्या आधार है, ಈ ಸಂವಿಧಾನ क्या ಅಂದ್ರೆ ಏನು? मतलब है इसका आपके लिए? ಈ ಸಂವಿಧಾನ ಅಂದ್ರೆ ಏನು? ಈ ಸಂವಿಧಾನ ತಮ್ಮ ಜೀವನದಲ್ಲಿ ಯಾವ ಪಾತ್ರನ ಮಾಡ್ತಾ ಇದೆ ಅಂತ ಹೇಳಿ ತಾವು ಯೋಚನೆ ಮಾಡಬೇಕಾಗಿದೆ. ये संविधान एक पुस्तक नहीं है, किताब नहीं है. ಈ ಸಂವಿಧಾನ ಕೇವಲ ಒಂದು ಪುಸ್ತಕ ಮಾತ್ರವಲ್ಲ. आप इस देश के देशवासी हो, यहाँ बैठी मेरी बहनें, यहाँ बैठे मेरे भाई, ये संविधान आपका रक्षा कवच है. ಈ ದೇಶದಲ್ಲಿರ್ತಕ್ಕಂಥ, ಈ ಕಾರ್ಯಕ್ರಮದಲ್ಲಿರ್ತಕ್ಕಂಥ ನಮ್ಮ ಅಣ್ಣಂದ್ರೆ, ಅಕ್ಕ ತಂಗಿಯಂದ್ರೆ,
ಈ ಸಂವಿಧಾನ ಏನಾಗಿದೆ ಅಂತಂದ್ರೆ ಈ ಸಂವಿಧಾನ ತಮ್ಮೆಲ್ಲರನ್ನು ಕಾಪಾಡಂತ ಒಂದು ರಕ್ಷಾ ಕವಚವಾಗಿ ನಿಂತಿದೆ. इसको बनाने वाले बाबा साहेब अंबेडकर जी दलितों, आदिवासियों, पिछड़ों और गरीबों के मसीहा हैं. ಈ ಒಂದು ಸಂವಿಧಾನನ ಸೃಷ್ಟಿ ಮಾಡತಕ್ಕಂತ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿರ್ತಕ್ಕಂಥ ತುಳಿತಕ್ಕೆ ಒಳಗಾದಂತವರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಬುಡಕಟ್ಟ ಜನರ ಮಸೀಹ ಆಗಿ ನಿಂತಿದ್ದಾರೆ, ಭಗವಂತನಾಗಿ ದೇವರಾಗಿದ್ದಾರೆ. सामाजिक न्याय और अधिकार का प्रतीक हैं. ಸಾಮಾಜಿಕ ನ್ಯಾಯ ಮತ್ತೆ ಅಧಿಕಾರದ ಹಂಚಿಕೆಯ ಪ್ರತೀಕವಾಗಿ ನಿಂತಿದ್ದಾರೆ. इसमें उन्होंने आपके लोकतंत्र की सुरक्षा डाली है. ಈ ಒಂದು ಸಂವಿಧಾನದಲ್ಲಿ ನಮ್ಮ ಒಂದು ಪ್ರಜಾಪ್ರಭುತ್ವದ ಸುರಕ್ಷತೆಯನ್ನ ಅಡಗಿಸಿಟ್ಟಿದ್ದಾರೆ. आपको अधिकार दिए हैं. ಅವರು ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ. वोट डालने का अधिकार, जिससे आप अपनी सरकार को चुन सकते हैं. ಮತ ಹಾಕಂತ ಅಧಿಕಾರ, ಮತದ ಮೂಲಕ ನಿಮ್ಮ ಸರ್ಕಾರನ ಆಯ್ಕೆ ಮಾಡ್ಕೊಳ್ಳಂತ ಅವಕಾಶ ಮಾಡಿಕೊಟ್ಟಿದ್ದಾರೆ. न्याय मांगने का अधिकार, कि जब कोई आपके साथ गलत करता है तो आप सरकार से न्याय मांग सकते हैं. ನ್ಯಾಯ ಕೇಳಂತ ಅಧಿಕಾರ, ಯಾವಾಗ ನಿಮ್ ವಿರುದ್ಧವಾಗಿ ಅನ್ಯಾಯ ಆಗುತ್ತೆ ಆವಾಗ ನಿಮಗೆ ಪ್ರಜಾಪ್ರಭುತ್ವದಲ್ಲಿ ಶಕ್ತಿ ಇದೆ, ಸರ್ಕಾರನ ಪ್ರಶ್ನೆ ಮಾಡಿ ನ್ಯಾಯ ಕೇಳಕ್ಕೋಸ್ಕರ. समानता का अधिकार, कि सरकार आपको एक नजरिए से देखती है, कोई बड़ा नहीं, कोई छोटा नहीं, कोई अलग नहीं, सबको वही वोट का अधिकार दिया गया है, जिससे आप अपने देश के लिए सरकार, अपने देश का नेतृत्व चुन सकते हैं. ಸಮಾನತೆಯ ಅವಕಾಶ ಇದೆ. ಈ ಒಂದು ಸಂವಿಧಾನದ ಮೂಲಕವಾಗಿ ನಾವು ದೇಶದಲ್ಲಿ ಸಮಾನತೆಯನ್ನ ಕೇಳಬಹುದು. ಯಾರೊಬ್ರು ದೊಡ್ಡವರು, ಚಿಕ್ಕವರು, ಸಾಹುಕಾರರು, ಬಡವರು, ಹಿಂದುಳಿದವರು, ಮುಂದುವರೆದವರು ಅಂದೆ ನಾವೆಲ್ಲರೂ ಕೂಡ ಸಮಾನವಾಗಿರಬೇಕು. ಸಮಾನ ಸಮಾಜದ ಸೃಷ್ಟಿಗೆ ನೀವು ಸರ್ಕಾರನ ಪ್ರಶ್ನೆ